ಮಾಡ್ತಾರೆ, ಮನೋಹರಾಚಾರ್ಯ ಏನು ಮಾಡ್ತಾರೆ, ಸುಧಾಕರ್ ದರ್ಬೇರು ಏನು ಮಾಡ್ತಾರೆ. ನೀವು ವ್ಯಂಗ್ಯ ಭಾವಚಿತ್ರ ಬರೆಯುವಾಗ ನಿಮ್ಮ ವಿಜ್ಞಾನದ ಫಾರ್ಮುಲಾಗಳು ಅಲ್ಲಿ ಕಾಣ್ತದೆ ಅಂತ ಅಷ್ಟೇನು ಮಾಡೋದು ಅರ್ಥ ನಿಮಗೆ ತಲೆಗೆಟ್ಟೋಗಿದೆ. ಬೇರೆಯವ್ರಿಗಿಂತ ಒಳ್ಳೆಯವನು ಅಂತ ಬಂದಿಲ್ಲ, ಅದು ಮಾಡಲೇಬೇಕಿದೆ. ನೀವು ಹೇಳೋ ಪ್ರಕಾರ ನೀವು ಆರ್ಟ್ ಬ್ಯಾಕ್ಗ್ರೌಂಡ್ ಇದ್ದದ್ದು ನಿಮ್ಮ ವೈಜ್ಞಾನಿಕ ಇದಕ್ಕೆ ಹೆಚ್ಚು ಪೂರಕ ಆಗಿದೆ ಅಂತ. ಅಂದರೆ ಅದಲ್ಲ, ಈಗ ನಮ್ಮದು ಈಗ ನಾವೀಗ ಮಾತಾಡ್ಕೊಂಡಾಗೆ ನಿಮ್ಮ ಏನು ಒಂದು ಸರಿಯಾದ ಇದು ಹೇಳಿದ್ರೆ ಸಮನ್ವಯ, ಅದು ಅಂದರೆ ಸಮನ್ವಯತೆ ಇಲ್ಲದೆ ನಮಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಷ್ಟ ಆಗಿದೆ ಇಂಡಿಯನ್ಸಿಗೆ. ಅಂದರೆ ಒಂದು ಪ್ರಾಡಕ್ಟ್ ಮಾಡಿದ್ರೆ ಅದರಲ್ಲಿ ಆರ್ಟಿಸ್ಟಿಕ್ ಇದು ಹಾಕಬೇಕು, ಮತ್ತು ಇಂಜಿನಿಯರ್ಸಿಗೆ ಆರ್ಟಿಸ್ಟ್ಗಳ ಬಗ್ಗೆನೂ ಗೊತ್ತಿರಬೇಕು. ಚಂದ್ರನಾಥಾಚಾರ್ಯ ಏನು ಮಾಡ್ತಾರೆ, ಮನೋಹರಾಚಾರ್ಯ ಏನು ಮಾಡ್ತಾರೆ, ಸುಧಾಕರ್ ದರ್ಬೇರು ಏನು ಮಾಡ್ತಾರೆ, ಅವ್ರದ್ದು ಏನು ಪಾಸಿಟಿವ್ ಎಲ್ಲ ಗೊತ್ತಿರಬೇಕು. ಹಾಗೆ ಆರ್ಟಿಸ್ಟ್ ಫೀಲ್ಡ್ ಅವರಿಗೆ ಇಂಜಿನಿಯರಿಂಗು, ಫಿಸಿಕ್ಸ್ನಲ್ಲಿ ಏನಾಯಿತು ಅಂದರೆ ಫಿಸಿಕ್ಸ್ನಲ್ಲಿ ಬರೀ ಪೇಪರ್ ಲೆಕ್ಕದಲ್ಲ, ಇಕ್ವೇಷನ್ಸ್ ಲೆಕ್ಕದಲ್ಲಿ ಇದ್ದರೆ ಒಳ್ಳೆಯದು. ಇಕ್ವೇಷನ್ ಲೆಕ್ಕದಲ್ಲಿ ಇಕ್ವೇಷನ್ ಗೊತ್ತಾಯ್ತಲ್ಲ, ಥಿಯರಿ ಲೆಕ್ಕದಲ್ಲಿದ್ದರೆ ನಾವು ಏನಾಗ ಅವ್ರು ಸ್ವಲ್ಪ ಇಂಟ್ರೆಸ್ಟ್ ಎಲ್ಲರಿಗೂ ಇದ್ದರೆ ದೆನ್ ಮೇ ಬಿ ಪಾಸಿಬಿಲಿಟಿ ಆಫ್ ವಾಟ್ ಈಗ ಗೂಗಲ್ ಹೆಂಗೆ ಮಾಡಿದ್ದಾರೆ ಅಥವಾ ಇವರು ಮಾಡೋದನ್ನು ನಮಗೆ ಮಾಡಲಿಕ್ಕಾಗುತ್ತೆ. ಅಲ್ಲಿ ಐಸೋಲೇಟೆಡ್ ಆಗಿ ವರ್ಕ್ ಆದರೆ ಅದನ್ನು ಸಮನ್ವಯತೆ ಮಾಡಲಿಕ್ಕಾಗಲ್ಲ. ಅದೇ ಈಗ ಚಿತ್ರಕಲಾ ಪರಿಷತ್ತಿನಲ್ಲಿ ಒಂದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇದ್ದರೆ ಒಳ್ಳೆಯದು. ಹಾಗೆ ವೈಜ್ಞಾನಿಕ ಇಂಜಿನಿಯರಿಂಗ್ನಲ್ಲಿ ಸಹ ಒಂದು ಆರ್ಟ್ ಸಬ್ಜೆಕ್ಟ್ ಇದ್ದರೆ ಒಳ್ಳೆಯದು. ಸಂಗೀತ ಅದ್ರ ಬಗ್ಗೆ ಡೀಪ್ ಇದ್ದವ್ರಿಗೂ ಒಳ್ಳೆಯದು. ಅದು ತುಂಬ ಕಷ್ಟ. ಈಗ ನಾವು ಸಂಗೀತವೂ ಬೇಕಾಗುತ್ತೆ. ಯಾವುದಕ್ಕೂ ನೀವು ನೇಚರ್ನಲ್ಲಿ ಯಾವುದನ್ನು ಮತ್ತೊಂದನ್ನು ಡಿಸ್ಕನೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಕಲರ್ ಹಂಟ್ ಅಂತ ಒಂದು .com ಅಂತ ಇದೆ, ಬಣ್ಣಗಳ ಯಾವುದು ಮಾಡಿದರೆ ಇದೆಲ್ಲ ಥಿಯರೀಸ್, ವೈಟ್ ಕಲರಲ್ಲೇ ಎಲ್ಲ ಕಲರ್ಗಳು ಇದೆ, ಬ್ಲ್ಯಾಕ್ ಇದೆಲ್ಲ ಸಂಬಂಧಿತ ಕಲರ್ ಮಿಕ್ಸಿಂಗ್ ಇದೆಲ್ಲ ನಿಮ್ಮ ಸಾಧ್ಯತೆ. ಓಕೆ, ನೀವು ಅಲ್ಲಿ 9 ವರ್ಷ ಕೆಲಸ ಮಾಡಿದ ಮೇಲೆ ಒಂದು ಕಾಲಘಟ್ಟದಲ್ಲಿ ನಾನೇ ಸಿಡಿದು ಕಂಪನಿ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಸಿಡಿದು ಪ್ರಶ್ನೆ ಬರೋದೇ ಇಲ್ಲ. ಯಾಕಂದರೆ ಈಗ ನಾವು ಮಾತಾಡ್ಕೊಂಡಲ್ಲ, ಲೈಕ್ ಮೈಂಡೆಡ್ ಪೀಪಲ್, ಇದು ಕಂಟಿನ್ಯೂಸ್ ಪ್ರೊಸೆಸ್. ಅಲ್ಲೇ ಆ ಕಂಪನಿಯಲ್ಲಿ ಇರುವವರೇ ಕಂಟಿನ್ಯೂಸ್, ಇದು R&D ಇಸ್ ಕಂಟಿನ್ಯೂಸ್ ಪ್ರೊಸೆಸ್. ಈಗ ನಿಮ್ಮ ಚಿತ್ರ ಎಲ್ಲರನ್ನೂ ಮೀಟ್ ಮಾಡ್ತಾ ಇರ್ತಾರಲ್ಲ, ಅವರೊಂದು ಕಂಪ್ನಿ ಇವರೊಂದು ಕಂಪ್ನಿ ಅಂತ. ನೀವು ಆ ಕಂಪನಿ ಯಾವುದೋ ಹೇಳಿದ್ರಲ್ಲ ಸರ್, ಅದು ಸಹ ಡಿಫೆನ್ಸಿಗೆ ಸಪ್ಲೈ ಮಾಡ್ತಿದ್ದದ್ದು ಅದು? ಅಂದರೆ ಈಗ ನಾವು ಕಮರ್ಷಿಯಲ್, ಈಗ ಫಾರ್ ಎಕ್ಸಾಂಪಲ್ಲು ಫರ್ನೇಸಸ್ ಮಾಡ್ತಾಯಿದ್ವಿ, ಇನ್ನೂ ಮಾಡ್ತಾಯಿದ್ವಿ, ಅದು ಇಲ್ಲೂ ಸಪ್ಲೈ ಆಗ್ತದೆ. ಈಗ ಫರ್ನೇಸಸ್ ಅಂದರೆ ಫರ್ನೇಸಸ್ ಇಸ್ ಬ್ಯಾಕ್ ಬೋನ್ ಆಫ್ ಎನಿ ಕರಗಿಸಿ ಇವತ್ತೊಂದು ಲೋಟ ಮಾಡ್ತಿದ್ವಿ, ನಾಳೆ ಅದೇ ಲೋಟ ಆಗೋದಿಲ್ಲ, ಪುನಃ ಅದು ಕರೆಸಿ ಮಾಡಬೇಕು. ಬಟ್ ಅದು ಇಂಪೋರ್ಟೆಡ್ ಆಗ್ತಾಯಿತ್ತು. ಫರ್ನೇಸ್ಗಳು ಇಂಡಿಯಾಕ್ಕೆ 90s ಹೋದರೆ ಇಂಪೋರ್ಟೆಡ್, ಅಂದರೆ ABB ಅಂತ ಇದೆ, ಸಿಮೆನ್ಸ್ ಅಂತ ಇದೆ, ಅಲ್ಲಿಂದ ತರಬೇಕಿತ್ತು. ಆವಾಗ ರಾಮಾನುಜಂ ಸರ್ ಅಂತಲ್ಲ, ಅವರು ಇದು ಮಾಡಿ ಫಂಡಮೆಂಟಲ್ಸ್ ಮಾಡಿ ನಾವೇನು ಮಾಡಿದ್ವಿ, ಒಂದು ಫರ್ನೇಸ್ ಇಂಡಿಯಾದಲ್ಲೇ ಮಾಡಿದ್ವಿ, ಚೀಪು. ಈಗ ಅದು 35 ಲಕ್ಷ ಅಂದರೆ 8 ಲಕ್ಷ. ಆವಾಗ ಏನಾಯಿತು, ಎಲ್ಲ ಸಣ್ಣ ಸಣ್ಣ ಉದ್ದಿಮೆದಾರರಿಗೆ ಅದು ಯೂಸ್ ಆಯಿತು. ಅದು ಒಂದು ನೀವು ಫರ್ನೇಸ್ ಆಗಿ ಒಂದು ಫ್ಯಾಕ್ಟ್ರಿ ಮಾಡಿದ್ರೆ ಒಂದು 35-40 ಜನರಿಗೆ ಕೆಲಸ ಆಗುತ್ತೆ. ಆ ಥರದ ಈಗ ಒಂದು 2,500-3 ಸಾವಿರ ಇದೆ ಇಡೀ ವಾಗವರಿಗೆ, ಗೊತ್ತಾಗಿಲ್ಲ. ಈಗ ಅದು ಏನಾಯಿತು, ಆ ಒಂದು 100 ಕಿಲೋವ್ಯಾಟ್ ಅಂತ ಏನಿದೆ ಒಂದು ಫರ್ನೇಸು, ಅದು ಇಂಪೋರ್ಟ್ ಮಾಡೋದೇ ಬಿತ್ತೋಯ್ತು, ಗೊತ್ತಾಯ್ತಲ್ಲ. ಆವಾಗ ಏನಾಯ್ತು, ನಮ್ಮದು ನೋಡಿಬಿಟ್ಟು ಬೇರೆಯವರು ಮಾಡಿದ್ರು ಇಂಡಿಯಾದಲ್ಲೇ ಕಂಪ್ಲೀಟ್. ನೀವು ಅದನ್ನು ಕಂಟ್ರಿಬ್ಯೂಟ್ ಮಾಡಿದ್ದೀರಿ ಫರ್ನೇಸ್. ಅದು ಏನು ಫರ್ನೇಸ್ ಅಂದರೆ ಎಲೆಕ್ಟ್ರಿಕಲ್ ಫರ್ನೇಸ್? ಎಲೆಕ್ಟ್ರಿಕಲ್ ಫರ್ನೇಸು, ಅದು ಕ್ರೂಸಿಬಲ್ ಇರುತ್ತೆ, ಅದರೊಳಗೆ ನೀವೆಲ್ಲ ಹಾಕಿ ಅಲ್ಲ ಫಸ್ಟ್ ಮೆಲ್ಟ್ ಮಾಡೋದು ಟೆಂಪರೇಚರ್, ಎಲೆಕ್ಟ್ರಿಕ್ ಹೈ ಟೆಂಪರೇಚರ್ ಮೆಲ್ಟ್ ಮಾಡೋದು. ಕೊನೆಗೆ ಅದು ಅದು ಹಾಕಿ ಧ್ರುವ ಇದು ಮಾಡಿ ನೀವು ನೋಡಿರ್ಬೇಕು. ನೋಡಿ ಅದಕ್ಕೆ ಇಲ್ಲ ಪಿನೆಲ್ಲ ಮಾಡಿರುತ್ತೆ. ದೊಡ್ಡ ಕಾಂಪೌಂಡ್ ಹಾಕಿರ್ತಾರೆ, ಒಳಗಡೆ ಏನಾಗಿದೆ ಗೊತ್ತಾಗೋದಿಲ್ಲ, ಬಟ್ ಒಳಗಡೆ ನಡೀತಾ ಇರುತ್ತೆ. ಈ ಕಬ್ಬಿಣ ಎಲ್ಲ ಕೆಲಸ ಮಾಡ್ತಾರಲ್ಲ, ಅದು ಕುದಿಸಿ ಕೊನೆ ಕಬ್ಬಿಣದ್ದು ಯಾವುದು ಈಗ ನಮ್ಮ ಮನೆಗಳಿಗೆಲ್ಲ ಕಟ್ತೇವಲ್ಲ, ಅದು ದೊಡ್ಡ ಇಂಡಸ್ಟ್ರಿ, ಅದಕ್ಕೂ ಮಾಡಿದ್ವಿ. ನೀವು ಅಲ್ಲಿ ಕಂಪನಿಯಲ್ಲಿ ಮಾಡಿದ್ರಿ ಪವರ್ ಎಲೆಕ್ಟ್ರಾನ್ಸ್. ಅದಕ್ಕೆ ನಿಮಗೆ ಅದು ಡಿಫೆನ್ಸ್ ಆಗಿಲ್ಲದ ಕಾರಣದಕ್ಕೆ ಕಾಪಿರೈಟ್ ಏನಾಗಿರ್ತದೆ? ಅದು ಕಾಪಿರೈಟ್ ಇತ್ತೀಚೆಗೆ ಬಂದದ್ದು ಕಾನ್ಸೆಪ್ಟು. ಅದು ಯೂಶಲಿ ಕಾಪಿರೈಟ್ ಅಂದರೆ ಅದು ಯೂಶಲಿ ನಮ್ಮ ಅದು ಪೇಟೆಂಟ್ ಏನೋ ಮಾಡಿದ್ದೀರಾ ಅಂತ? ಪೇಟೆಂಟ್ಗೆಲ್ಲ ರಾಮಾನುಜಂ ಸರ್ ಎಲ್ಲ ಮಾಡಿದ್ದಾರೆ, ಪೇಟೆಂಟು ಇದೆ. ಹೌದು, ಅವರು ಕನ್ನಡಿಗರು. ಅಂದರೆ ಅವರು ಚೆನ್ನೈ ಇದರಲ್ಲಿ ಅಲ್ಲಿ ನೀವು 9 ವರ್ಷ ಕೆಲಸ ಮಾಡಿದ್ರಿ. ಅದರಲ್ಲಿ ನಿಮ್ಮ ಕಂಪನಿ ಇನ್ನೂ ಎನ್ಕಂಪಾಸ್ ಇನ್ನೂ ಇದೆ, ಫ್ರೆಂಡ್ಸೇ ಮಾಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ವ್ಯಂಗ್ಯಚಿತ್ರ, ಭಾವಚಿತ್ರ
ನೀವು ವ್ಯಂಗ್ಯ ಭಾವಚಿತ್ರ ಬರೆಯುವಾಗ ನಿಮ್ಗೆ ವಿಜ್ಞಾನದ ಫಾರ್ಮುಲಾಗಳು ಅಲ್ಲಿ ಕಾಣ್ತದ? ಅಂತ ಅಷ್ಟು ಅಷ್ಟೇ ಮಾಡೋದು ಚಿತ್ರದಲ್ಲಿ ಇದೆ ಅಂತ ಗೊತ್ತು, ಇದೆ ಹಂಗಿದ್ದೆ ಅಂತ ಗೊತ್ತು. ಬಟ್ ಅವರಿಗೆ ಮಾಡಿಬಿಟ್ರಲ್ಲ ಈಗ ಫೋಟೋಶಾಪ್ ನೆಕ್ಸ್ಟಿಗೆ ಇದೆಲ್ಲ ಬಂತಲ್ಲ ಈಗ ಹೊಸ ಸಾಫ್ಟ್ವೇರ್ಗಳು, ಅವರೆಲ್ಲ ಮರ್ಜಿ ಮಾಡ್ತಾರೆ. ನಮ್ಗೆ ಗೊತ್ತಾಗೋದಿಲ್ಲ ಒಳಗಡೆ ಏನು ಮಾಡೋದು ಅಂತ. ಬಟ್ ಅವ್ರು ಮಾಡಿದಂತೂ ಕಾಣಿಸ್ತಾ ಇದೆ ಅಲ್ವಾ. ಈ ವೆಬ್ಸೈಟ್ ಡಿಸೈನಿಗೆ ಆರ್ಟಿಸ್ಟ್ಗಳನ್ನು ತಗೊಳ್ತಾ ಇದ್ದಾರೆ ಅವರು, ವರ್ಣ ಇದಕ್ಕೆಲ್ಲ. ಆದರೆ ಸಮನ್ವಯತೆ ಅದು ಎಲ್ಲ ಚಿತ್ರಗಳನ್ನು ಗಮನಿಸಿಕೊಂಡು ಮಾಡಿದ್ದೀರಿ. ನೀವು 9 ವರ್ಷ ಆದಮೇಲೆ ಈ ಡೇಟಾ ಸಾಲ್ ಅಂತ ಕಂಪನಿ ಸ್ಟಾರ್ಟ್ ಮಾಡಿದ್ದೀರಿ. 5 ಜನ ಡೇಟಾ ಸಾಲ್ನಲ್ಲಿ ಅದು ಅದೆಲ್ಲ ಅಂದರೆ ಫ್ರೆಂಡ್ಸು ಎಲ್ಲ ಮಾಡಿ ಇದು ಫ್ರೆಂಡ್ಸು ಎಲ್ಲ ಸೇರಿ ಮಾಡಿ 5 ಜನ ಪಾರ್ಟ್ನರ್ ಇದ್ದಾರೆ ನಿಮಗೆ. ಇದರಿಂದ ಇದು MSME ಕ್ಷೇತ್ರಕ್ಕೆ ಬರ್ತದೆ, ಮೈಕ್ರೋ ಸ್ಮಾಲ್ ಏನದು ಏನೋ ಒಂದು ಫುಲ್ ಫಾರ್ಮ್ ಇದೆ. ಇದಕ್ಕೆ ಈಗ ಕೇಂದ್ರ ಸರ್ಕಾರದಿಂದ ಶೋಭಾ ಕರಂದ್ಲಾಜೆ ಮಿನಿಸ್ಟರ್ ಆಗಿದ್ದಾರೆ. ಕೆಲವು ಸ್ವಲ್ಪ ಕಂಟ್ರೋಲ್ಗಳು ನಮ್ಮ ರಾಜ್ಯ ಸರ್ಕಾರ ಸಹ ಇದೆ ಇದರಲ್ಲಿ. ಇದೆ, ಅದು ಹೈಯರ್ ಲೆವೆಲಲ್ಲಿ ಅನಿಸುತ್ತೆ, ನಮಗೆ ಅದು ಗೊತ್ತಾಗೋದಿಲ್ಲ ಅದೆಲ್ಲ. ಯಾಕಂದರೆ ನಮ್ಮದು ಇಲ್ಲಿ ಕೆಲಸ ಮಾಡೋದು ಅಲ್ಲೆಲ್ಲ ಹೋಗಿ ನೀವು 10 ಕೋಟಿ ಲೆವೆಲಲ್ಲಿ ಇದ್ದೀರಿ. ಇದರಲ್ಲಿ ವೇಸ್ಟೇಜಿಗೂ ಸಹ ಇಷ್ಟು ಪರ್ಸೆಂಟೇಜ್ ಅಂತ ಇರ್ತದೆ. ಅಂದರೆ ನಿಮ್ಮ ಇದಕ್ಕೆಲ್ಲ ನಿಮ್ಮ ಇದು ನೀವು 2010ರಿಂದ ಸ್ಟಾರ್ಟ್ ಮಾಡಿದ್ದೀರಿ, 15 ವರ್ಷ ಆಯ್ತು ಈಗ ಸ್ಟಾರ್ಟ್ ಮಾಡಿ. ಇದು ಇಲ್ಲ, ಅದು 1997 ಡೇಟಾ ಸಾಲು. ಇದು 2015. ಯಾವುದು ನಾಗಾವರದಲ್ಲಿ ಏನೈತೆ ನಿಮ್ಮದು? ನಾಗವಾರನ ಅದಕ್ಕೆ ಪೀಣ್ಯಕ್ಕೆ, ನಾಗವಾರಲ್ಲೂ ಇದೆ, ಪೀಣ್ಯಕ್ಕೆ ಶಿಫ್ಟ್ ಆಗಿದೆ. ಅದೇ ಕಂಪನಿ. ಹಾಂ ಅದೇ. ಡಾಟಾ ಸಾಲ್ ಅಂದರೆ ಏನದು ಫುಲ್ ಫಾರ್ಮ್? ಅದೇ ಈಗ ಎಲ್ಲ ಡೇಟಾ ಸೊಲ್ಯೂಷನ್. ಡೇಟಾ ಸೊಲ್ಯೂಷನ್. ಈಗ FIV ಏನು ಹೆಸರು ಹೇಳಿದರೆ ಸರ್? ಫ್ಲೈಯಿಂಗ್ ವಿಷನ್, ಫ್ಲೈಯಿಂಗ್ ವಿಷನ್ ಏರೋನಾಟಿಕ್ಸ್ ಅಂತ. ಇಲ್ಲಿ ನಾವು ಪವರ್ ಎಲೆಕ್ಟ್ರಾನಿಕ್ಸ್ ಮತ್ತು ಎಕ್ಸ್ಪೋರ್ಟ್ ಇಲ್ಲಿ ಜಾಸ್ತಿ. ಇದು ನಿಮ್ಮ ಡೈರೆಕ್ಟರ್, ಡೇಟ್ ಆಫ್ ಜಾಯ್ನಿಂಗ್ 7/2/2015. ಇಲ್ಲಿಂದ ನೀವೇ ಕಂಪನಿಗಳನ್ನು ಸ್ಟಾರ್ಟ್ ಮಾಡಿದ್ದೀರಿ. ಈಗ ಒಂದು 42 ಜನ ಇದ್ದೀರಿ ಇಲ್ಲಿ. ಇದೇ ಕ್ಷೇತ್ರದಲ್ಲಿದ್ದರೆ ಮತ್ತು ಇನ್ನೊಂದು ನಾಗವಾರದಲ್ಲಿದೆ. ನಾಗವಾರ ಅಂದರೆ ಇಲ್ಲ, ನಾಗವಾರಲ್ಲೂ ಇದೆ, ಮತ್ತೊಂದು ಅಲ್ಲೂ ಇನ್ನೊಂದು ಇದು ವರ್ಕಿಂಗ್ ಪ್ಲೇಸ್ ಇಲ್ಲಿದೆ. ಇದರ ಕಲೆ ಮತ್ತು ನಿಮ್ಮ ಉಳಿದ ಡೈರೆಕ್ಟರ್ಗಳಿಗೂ ಈ ಆರ್ಟ್ ಇದರಲ್ಲೇನು ಆಸಕ್ತಿ ಇದೆಯಾ? ಒಬ್ಬರಿಗೆ ಒಂದೊಂದು ಆಸೆ ಇದೆ. ಯಾವ ಬೇರೆಯವರಲ್ಲಿ ಯಾವುದ್ರಲ್ಲಿದ್ದಾರೆ? ಕೆಲವರಿಗೆ ಆಧ್ಯಾತ್ಮ ಇದೆ, ಅಥವಾ ರೈಟಿಂಗು, ಕೆಲವರಿಗೆ ಸ್ಪೋರ್ಟ್ಸಲ್ಲಿ ಎಲ್ಲವೂ ಬೇಕಾಗುತ್ತೆ. ಎಲ್ಲ ಮಿಕ್ಸ್ ಅಪ್ ಅಲ್ವಾ? ಅದೆಲ್ಲ ಬೇಕಾಗುತ್ತೆ. ಈಗ ಸ್ಪೋರ್ಟ್ಸಲ್ಲಿ ಸಹ ಕ್ರಿಕೆಟಿನಲ್ಲಿ ಆ ಬಾಲು ಎಷ್ಟು ವೇಗದಲ್ಲಿ ಬಂತು ನೋಡಿ, ಅದರಲ್ಲೂ ಬರ್ತದೆ, ಮಾಡಿಬಿಟ್ಟಿದ್ದಾರೆ. ಎಲ್ಲದಕ್ಕೂ ಮ್ಯಾಥ್ಸ್ ಇದೆ. ಈಗ ನೀವು ಒಲಿಂಪಿಕ್ ಗೋಲ್ಡ್ ಮಾಡಬೇಕಾದ್ರೆ ಅವನು ಕಂಪ್ಲೀಟ್ ಅವನು ಬಾಡಿ ಎಷ್ಟು ವೆಯ್ಟು, ಅವನು ಯಾವ ಎಡ ಕೈ ಬಿಸ್ತ ಎಲ್ಲ ಮಾಡ್ತಾರಲ್ಲ, ಮಾಡಿ ಅವನಿಗೆ ಸಿಮ್ಯುಲೇಷನ್ಸ್ ಮಾಡಿ ನೀವು ಈ ಥರ ಓಡಿದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಸ್ಪೀಡ್ ಬರುತ್ತೆ ಅಂತ ಹೇಳ್ತಾರಲ್ಲ, ಅದರಲ್ಲೆಲ್ಲ ಸ್ಟಡಿ ಮಾಡ್ತಾರೆ. ಈ ವೈದ್ಯಕೀಯ ಜನೌಷಧಿ ಅಂತ ಮಾಡ್ತಾರೆ, ಅವರೊಂದು ಮಾಲಿಕ್ಯೂಲ್ ಕಂಡ ಮೇಲೆ ಇವರು ಅದನ್ನು ಮಾಡ್ತಾರೆ. ಅದು ಕಾಪಿರೈಟ್ ಹೋಗುತ್ತೆ, ಫ್ರೀಯಾಗಿ ಮಾಡ್ತಾರೆ. ಆ ಮೂಲ ಮತ್ತನ್ನು ಕಂಡುಹಿಡಿಯೋದಿಲ್ಲ ಅವರು ನಮ್ಮ ದೇಶದಲ್ಲಿ. ಕಂಡುಹಿಡಿತಾ ಇದ್ದಾರೆ, ಬಟ್ ಅವ್ರ ಲೆವೆಲ್ ಹಿಡಿತಾ ಇಲ್ಲ. ನಮಗೆ ಕಂಡುಹಿಡಿತಾ ಇಲ್ಲ ಅಂತ ಹೇಳಿ IAS-ನೆಲ್ಲ IIT-ನೆಲ್ಲ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಬಟ್ ಅವರ ರೇಂಜ್ ಇಲ್ಲ. ಯಾಕಂದ್ರೆ ನೀವು ಇಲ್ಲ ಇದೇ ರೂಮ್ನಲ್ಲೇ ಯಾವ್ದು ನೋಡಿದ್ರೆ ನಮ್ಗೆ ಹಿಂದಿದ್ದು ಯಾವುದಿಲ್ಲ ಅಲ್ವಾ? ಈಗ ಇದನ್ನು ನೀವು ಗೂಗಲ್ ಮಾಡಿದ್ರೆ ಅದೆಲ್ಲ ಚೈನಾದ ಎಲ್ಲ ಅಂತ ಬರುತ್ತೆ ಅಲ್ವಾ? ಇದಕ್ಕೆ ಏನು ಬದಲಾವಣೆ ತರಬಹುದು? ಅಲ್ಲ, ಮೈನ್ಲಿ ಗೌರ್ಮೆಂಟ್ ಜೊತೆಗೆ ಸೊಸೈಟಿ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅಲ್ವಾ? ಇದರ ಚೇಂಜ್ ಮಾಡಬೇಕಾದ್ರೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಚೇಂಜ್ ಆಗಬೇಕಾ? ಎಜುಕೇಷನ್ ಸಿಸ್ಟಮ್ ಚೇಂಜ್ ಮಾಡಬೇಕು ಅನ್ಸುತ್ತೆ. ಈಗ ಟ್ರಂಪು ಅಲ್ಲಿಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಅದೇ ಒಂದು ಅನಿವಾರ್ಯತೆಯಾಗಿ ನಮ್ಮಲ್ಲೇ ಅದನ್ನು ಯಾಕೆ ಸೃಷ್ಟಿ ಮಾಡಬಾರ್ದು ಅಂತ. ಪ್ಯಾಷನ್ ಮೇನ್ಲಿ, ಪ್ಯಾಷನ್ ಜಾಸ್ತಿ ಆಗುತ್ತೆ ಜನಗಳಿಗೆ. ಪ್ಯಾಷನ್ ಅಂತಾರಲ್ಲ, ಮನೋಹರ್ ಆಚಾರ್ಯ ಹೇಳ್ತಾರೆ, ಪ್ಯಾಷನ್ ಅದು ಜಾಸ್ತಿ ಆಗಬೇಕು. ಅದಕ್ಕೆ ಪ್ರೋತ್ಸಾಹ ಸಹ ಕೊಡಬೇಕು. ಸಬ್ಸಿಡಿ, ಈ ಆರ್ಟ್ ಫಿಲ್ಮಿಗೆ ಸಬ್ಸಿಡಿ ಕೊಟ್ಟಾಗೆ ಇಲ್ಲ ಬೇರೆ ಈ ವಿಷಯದಲ್ಲಿ ಸಬ್ಸಿಡಿ ಅದು ಯಾರಿಗೆ ಗೊತ್ತಿಲ್ಲ, ಅದು ಇದೆಯೋ ಇದು ಅದು ಎಲ್ಲಿ ಹುಡುಕೋದು ಯಾರಿಗೆ ಗೊತ್ತಾಗೋದಿಲ್ಲ ಅಲ್ವಾ? ಬರಲ್ಲ. ನೀವೀಗ R&D ಮಾಡ್ತೀನಿ ಅಂತ ನಿಮಗೆ ಅಂದರೆ, ಈಗ ನೀವು ಕಾರ್ಟೂನ್ ಬಗ್ಗೆ ನಾನು ರಿಸರ್ಚ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ದಾರಲ್ಲ, ಇದು ನೀವು SBI ಹೋಗ್ಬಿಟ್ಟು ನನಗೆ ಸ್ವಲ್ಪ ಇದು ಬಗ್ಗೆ ಅರ್ಥನೇ ಆಗೋದಿಲ್ಲ ಅಂತ ನಿಮಗೆ ತಲೆ ಕೆಟ್ಟಾಗಿದೆ ಅಂತಾರೆ ಅಲ್ವಾ? ಬಟ್ ಇದು ಇಂಪಾರ್ಟೆಂಟ್. ಈಗ ನೀವು ಮಾಡ್ತಾ ಇರೋದಿದೆಯಲ್ಲ,
ಈಗ ದಾಖಲೆ. ಈಗ ಎಲ್ಲ ಆರ್ಟಿಸ್ಟಲ್ಲೆಲ್ಲೂ ಏನೋ ಒಂದಿಷ್ಟು ನಾಲೆಜ್ ಇದೆ, ಎಷ್ಟೋ ವರ್ಷದಿಂದ ಮಾಡಿರೋದು, ನೀವು ಅದನ್ನು ಹೊರಗಡೆ ತರ್ತಾ ಇದ್ದಾರೆ, ಅದು ರಿಸರ್ಚ್. ಅದೇ ಜನರಿಗೆ ಎಲ್ಲ ಅದು ಬರ್ತದೆ. ಈಗ ನಿಮ್ಮ ಕಂಪನಿಯಲ್ಲಿ ಏನೆಲ್ಲ ಪ್ರಾಡಕ್ಟ್ಗಳನ್ನು ಮಾಡಿದರೆ ತೋರಿಸ್ಬೋದಾ? ತೋರಿಸ್ತಾ ಇರ್ತದೆ ಸರ್. ಅದೇ ಅದೇ ನಾವು ಈಗ ಮಾತಾಡ್ಕೊಂಡಾಗ ನಮ್ಮ ಕ್ಯಾಲೆಂಡರ್ ಬಗ್ಗೆ ನೀವು ಕೇಳಿದ್ರೆ, ಕ್ಯಾಲೆಂಡರ್ ಬಗ್ಗೆ ಮಾಡಿರೋದು ಅದಕ್ಕೆ. ಯಾಕಂದರೆ ಈ ಕ್ಯಾಲೆಂಡರ್ ಮಾಡಿ ಈಗ ಒಬ್ಬರು ಆರ್ಟಿಸ್ಟ್ ಬಗ್ಗೆ ಮಾಡಿದರೆ ನಾವು ಇದನ್ನು ತಗೊಂಡೋಗಿ DRDO ಎಲ್ಲ ಕೊಟ್ಟರೆ ಅವ್ರು ಸ್ವಲ್ಪ ಓದ್ಬೋದು, ಸೈಂಟಿಸ್ಟ್ಗಳು ಅವೆಲ್ಲ ಓದಿದರೆ ಇವರೊಬ್ಬರು ಆರ್ಟಿಸ್ಟ್ ಇದ್ದಾರೆ ಅಂತ. ಅಂದರೆ ಆ ಸ್ವಲ್ಪ ಸಮನ್ವಯತೆಯಿಂದ ನೀವು ಹೇಳಿದ ಸಮನ್ವಯಕ್ಕೆ ಒಂದು ಅಳಿಲು ಸೇವೆ ಇದೆ. ಅದೇ ನಿಮಗೆ ಆ ಕ್ಷೇತ್ರದಲ್ಲಿ ನಿಮಗೆ ವಿಜ್ಞಾನಕ್ಕೂ ಕಲೆ ಬೇಕು, ಕಲೆಗೂ ವಿಜ್ಞಾನ ಬೇಕು, ಮಾಡಬೇಕು, ಅದು ಬೇಕು. ಬೇಕೇ ಬೇಕು. ಆವಾಗಲೇ ಇಂಟ್ರೆಸ್ಟ್ ಜಾಸ್ತಿ ಆಗೋದು, ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಆಗ್ಬಿಡ್ತಾರೆ. ಈಗ ಒಬ್ಬರು ಆರ್ಟಿಸ್ಟು ಮ್ಯಾಥಮೆಟಿಕ್ಸ್ ಇಕ್ವೇಷನ್ಸ್ ಮಾಡಿ ಇದು ChatGPT ಅವ್ನು ಹಿಂಗೆ ಮಾಡಿದ್ದೇನೆ ಅಂತ ನಿಮಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡೋದು, ಹಿಂಗಿದೆಯಾ ಇದು ಅಂತ ಅಲ್ವಾ. ಆ ಪರ್ಸ್ಪೆಕ್ಟಿವ್ನೆಲ್ಲ ನೋಡಿ ಅವ್ರು ಮಾಡಿ ಒಂದು ನಿಮಿಷ ಮಾಡಿ ಬಿಸಾಡೋದಲ್ಲ. ಇಬ್ಬರು ಇದ್ದಾರೆ, 3 ಜನ ಇದ್ದಾರೆ, ಅವರು ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಾರೆ, ನೀವು ಒಂದು ಟೆಕ್ಸ್ಟ್ನಲ್ಲಿ ಮಾಡಿ ಇವೆಲ್ಲ ಹೇಳ್ಬಿಡುತ್ತೆ. ಅದ್ರ ಹಿಂದೆ ಎಷ್ಟೋ ಮ್ಯಾಥಮೆಟಿಕ್ಸ್ ಇಕ್ವೇಷನ್ಸು ಪ್ರೊಸೆಸಿಂಗ್ ಇದು ಎಲ್ಲ ಆಗಿರುತ್ತೆ, ನಮ್ಗೆ ಗೊತ್ತಾಗಲ್ಲ ವಿದೌಟ್ ಅವರ್ ನಾಲೆಜ್. ಇದರಿಂದ ಉದ್ಯೋಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ, ಅದು ನೀವು ಒಪ್ತೀರಾ? ಕಮ್ಮಿ ಆಗುತ್ತೆ, ನಿನ್ನೆ ಹೇಳಿದ್ರಲ್ಲ, ಬೇರೆ ಜೀವನ ಶೈಲಿ ಸ್ಟಾರ್ಟ್ ಆಗುತ್ತೆ ಅಷ್ಟು. ಯಾವ ರೀತಿ ನಾವು ಈ ಮೊದಲು ಲೈಬ್ರರಿಗಳೆಲ್ಲ ಇತ್ತು, ಈಗ ಜಿಮ್ಗಳು ಬಂದಿದೆ, ದೈಹಿಕ ಆರೋಗ್ಯಗಳು ಇದಾಗುತ್ತೆ. ಅದು ಮತ್ತೊಂದು ಸ್ಟಡಿ, ಅದನ್ನು PhD ಮಾಡೋಕ್ಕೆ ನೀವು ಮತ್ತೊಂದು ಸರಿ ಇನ್ನೊಂದು ಇದು ಸ್ಟಾರ್ಟ್ ಮಾಡಿದ್ರಲ್ಲ. ಯಾಕಂದರೆ ಒಂದು ನಿಮಿಷದಲ್ಲಿ ಹೇಳಲಿಕ್ಕೆ ಆಗಲ್ಲ ಅದು ಅಪ್ಲಿಕೇಶನ್ಸ್ ಎಲ್ಲ. ಇದರಿಂದ ಒಂದು ಟೆಕ್ನಾಲಜಿ ಒಟ್ಟಿಗೆ ಅದರ ಇದು ಸಹ ಬರ್ತದೆ. ಅದಕ್ಕೆ ಪುನಃ ವಿಜ್ಞಾನ, ಅದು ವಿಜ್ಞಾನ ಮತ್ತು ತಂತ್ರಜ್ಞಾನ. ವಿಜ್ಞಾನದಲ್ಲಿ ತಂತ್ರಜ್ಞಾನ ಬದಲಾವಣೆ ಆದಾಗ ಆ ತಂತ್ರಜ್ಞಾನವೇ ಇನ್ನೊಂದು ತಂತ್ರಜ್ಞಾನದಿಂದ ಅದನ್ನು ಪರಿಹರಿಸ್ಕೊಳ್ತು. ವಿಜ್ಞಾನದ ಪ್ರಾಬ್ಲಮ್ ಅಲ್ಲ ಅಂತ. ವಿಜ್ಞಾನ ಏನು ಮಾಡುತ್ತೆ, ಈ ಕನ್ಫ್ಯೂಷನ್ ಕಮ್ಮಿ ಮಾಡಿಬಿಡುತ್ತೆ. ಈಗ ನೋಡಿ, ಈಗ ಮೆಡಿಕಲ್ ಯಾವ ಥರ ಮಾಡಿದ್ದಾರೆ. ಮುಂಚೆ ಈಗ ನೀವು ಒಂದು ಹೊಟ್ಟೆ ನೋವು ಅಂದರೆ ನಾವು ಹೋಗ್ತಿದ್ವಲ್ಲ, ಯಾರು ಅವರೆಲ್ಲ ನಾಲ್ಗೆ ನೋಡಿ, ಕಣ್ಣು ನೋಡಿ ಅದನ್ನು ಕೊಡ್ತಾಯಿದ್ರು. ನಮಗೂ ಸ್ವಲ್ಪ ಡೌಟ್ ಇರುತ್ತೆ, ಇದು ನನ್ನ ಹೊಟ್ಟೆ ನೋವು ಒಳಗಡೆ ಇರೋದು, ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ. ಬಟ್ ಈಗ ಪರ್ಫೆಕ್ಟ್ ಮಾಡಿಬಿಡ್ದಲ್ಲ. ಬ್ಲಡ್ ಟೆಸ್ಟ್, ಬ್ಲಡ್ ಅಂದರೆ ನಮ್ಮ ಲೆಕ್ಕದಲ್ಲಿ ಇರುತ್ತೆ ನಾವು ಚಿಕ್ಕವರಿದ್ದಾಗ. ಅದೊಂದು ಕೆಂಪು ನೀರು, ಅದರಲ್ಲಿ ಎಂತ ಇರುತ್ತೆ ಅಂತ ನಮಗಿತ್ತು. ಈಗ ನೋಡಿದ್ರೆ ಅದರಲ್ಲಿ ಎಷ್ಟು 500-600 ಬರುತ್ತಲ್ಲ, ಏನೇನು ಡಿಫ್ರೆಂಟ್ ನ್ಯಾನೋ ಇದರಲ್ಲಿ ಇರುತ್ತೆ. ಬಟ್ ಸ್ಟಿಲ್ ದೇ ಆರ್ ಐಡೆಂಟಿಫೈಯಿಂಗ್ ಇಟ್. ಈಗ ನಿಮಗೆ ವಿಟಮಿನ್ ಡಿನಲ್ಲಿ ಸ್ವಲ್ಪ ಕಮ್ಮಿ ಇದೆ, ಅದು ಪ್ಲೇಟೆಟ್ ಕಮ್ಮಿ ಇದೆ ಅಂತ ಹೇಳ್ತಾರೆ ನೋಡಿ. ಅಂದರೆ ಅಲ್ಲಿ ವೈದ್ಯಕೀಯ ಮತ್ತು ರಸಾಯನ ಕ್ಷೇತ್ರ, ಆಮೇಲೆ ಮ್ಯಾಥಮೆಟಿಕ್ಸ್ ಎಲ್ಲ ಸಂಯೋಜಿತ ಸಾಫ್ಟ್ವೇರು, ಆ ಮಿಷಿನ್ ಇದೆಯಲ್ಲ, ಅದು ಎಲೆಕ್ಟ್ರಾನಿಕ್ಸ್ ಅಲ್ಲ, ಅದು ಲಾಸ್ಟಿಗೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು ಇವರು ಎಲ್ಲ ವರ್ಕ್ ಮಾಡಿದ್ದಾರೆ. ಎಲ್ಲರೂ ವರ್ಕ್ ಮಾಡಿದ್ದಾರೆ. ಸಾಫ್ಟ್ವೇರು ಇದೆ, ಕೆಮಿಸ್ಟ್ರಿಯವರು ವರ್ಕ್ ಮಾಡಿದ್ದಾರೆ, ಡಾಕ್ಟರ್ಸು ವರ್ಕ್ ಮಾಡಿದ್ದಾರೆ, ಎಲ್ಲರೂ ವರ್ಕ್ ಮಾಡಿದ್ದಾರೆ. ಕಂಪ್ಲೀಟ್ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಅಲ್ವಾ. ಅಲ್ಲಿರೋದು ಮಾಡಲಿಕ್ಕಾಗಲ್ಲ, ಅದಿಲ್ಲದ್ರೆ ಆಗೋದಿಲ್ಲ. ಹೇಗೆ ಮಾಡಬೇಕಾಗ್ತೀರ? ನಿಮಗೆ ಭಾಷೆ ಸಹ ಟ್ರಾನ್ಸ್ಲೇಟ್ ಆಗುತ್ತೆ, ಎಲ್ಲವೂ ವಿಜ್ಞಾನದಲ್ಲಿ ಇದಾಗ್ತಾ ಇದೆ. ಅದಕ್ಕೆ ನೀವು ನಿಮ್ಮದೇ ಒಂದು ರಿಸರ್ಚ್ ಆ್ಯಂಡ್ ಇದರಲ್ಲಿ ಒಂದು ಸಾಧಾರಣ 1997 ಅಂದರೆ 2007, 2017, 90s 91, 2001, 2011, 2021, 2000 ಅಂದರೆ 35 ವರ್ಷದ R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಆದರೆ ಈಗ 35 ವರ್ಷದ ಹಿಂದಿನ ಭಾರತ ಇದರಲ್ಲಿ ಏನು ಪಾಸಿಟಿವ್ ಆಗಿ ಬೆಳೀತದೆ ಹಾಗೇ ಇದೆ. ಅಲ್ಲ, ಪಾಸಿಟಿವಿಟಿ ಇದೆ, ಬಟ್ ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಆಗಿರ್ಬೋದು ಜನಗಳಿಗೆ. ಮುಂಚೆ ನೀವು ಕಾಲೇಜಿಗೆಲ್ಲ ಹೋಗಿದ್ರಲ್ಲ, ಎಲ್ಲರಿಗೂ ಸ್ವಲ್ಪ ಇಂಟ್ರೆಸ್ಟ್ ಇರ್ತಲ್ಲ, ಅದೇನು ಕಲ್ತ್ಕೊಳ್ಳೋಣ. ಅದಕ್ಕೆ ನಿಜವಾಗಿ ಇಂಜಿನಿಯರಿಂಗಿಂತ BSc MSc ಮಾಡಿ ಅಂತ ಹೇಳ್ತಾ ಇರೋದು PhDಗಳೆಲ್ಲ. ಆದರೆ PhD ಮಾಡೋರಿಗೆ ಅವರು ಪ್ರೊಫೆಸರ್ ಆಗಬೇಕಾದ್ರೆ ಅವರು 35 ವರ್ಷದಲ್ಲಿ ಮದುವೆ ಆಗದೆ ಅವರ ವೈಯಕ್ತಿಕ ಬದುಕನ್ನು ಇದು ಸಹ ಅವರ ವೈಯಕ್ತಿಕ ಬದುಕಿಗೂ ಹಾಳಾಗುತ್ತೆ. ಅಲ್ಲ, ಅದು ಬಿಕಾಸ್ ಆಗಿರೋದು ಯಾಕಂದರೆ ಅದು ಸೊಸೈಟಿನಲ್ಲಿ ಅದು ಬಂದಿಲ್ಲ, ಅಪ್ರೂವಲ್ ಆಗಿಲ್ಲ. ಯಾವುದು ರಿಸರ್ಚ್ ಮಾಡಿದ್ರೆ ಇವನು ಬೇರೆಯವ್ರಿಗಿಂತ ಒಳ್ಳೆಯವನು ಅಂತ ಬಂದಿಲ್ಲ. ಇವನಿಗೆ ಕೆಲಸ ಇಲ್ಲ ಅನ್ನೋ ಇದು, ಆ ಲಾಜಿಕ್ಕಿಗೆ ಹೋಯ್ತು, ಅದು ಕಾನ್ಸೆಪ್ಟಿಗೆ ಅಲ್ವಾ.
ಅದು ಚೈನಾ ಅವರೆಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಂತ, ಅವರು ಎಲ್ಲದಕ್ಕೂ ರೆಡಿ ಇದ್ದಾರೆ. ಇನ್ನೂ ಸೂಪರ್. ಹ್ಞೂ ಚೈನಾದಿಂದ ಹೋದರೆ ತಲೆಕೆಡ ಹೋಗ್ತಾರೆ, ಅಷ್ಟು ಮಾಡ್ಬೋದು. ಅಮೇಝಿಂಗ್ ವರ್ಕ್. ಅದರಿಂದ ಅವ್ರ ದೇಶ ಬೆಳೀತದೆ. ಈ ಒಂದು ಮೊಬೈಲ್ ನಮ್ಮ ದೇಶದಲ್ಲಿ ಎಲ್ಲವೂ ಚೈನಾವೇ. ಮತ್ತು ಚೈನಾದವ್ರು ಮಾಡಿದ್ದು ಅಮೇರಿಕ ಅಂದರೆ ವೆಸ್ಟರ್ನ್ಸ್ ಕಲ್ತದ್ದು, ಅಂದರೆ ಫಂಡಮೆಂಟಲ್ಸ್ ಮಾಡಿಲ್ಲ. ಫಂಡಮೆಂಟಲ್ಸ್ ಅವ್ರು ಮಾಡಿದ್ರೆ ಇವ್ರು ಮಾಡೋದು, ಬಟ್ ಇವ್ರು ಪರ್ಫೆಕ್ಟ್ ಮಾಡೋದು, ದುಡ್ಡು ಕಮ್ಮಿ ಮಾಡೋದು. ಇದನ್ನು ಅಮೇರಿಕದವ್ರು ಮಾಡಿದರೆ ಕಾಸ್ಟ್ ಎಫೆಕ್ಟಿವ್ ಮಾಡೋದು. ಅವರೇ ರಿಸರ್ಚ್ ಮಾಡಿದ್ರೆ ಇನ್ನೂ ಯಾವುದು ಬಂದಿಲ್ಲ. ಇಲ್ಲಪ್ಪ ಇದು ಈ ಪರ್ಟಿಕ್ಯುಲರ್ ಟೆಕ್ನಾಲಜಿ ಬಯೋಟೆಕ್ ಅಥವಾ ಏನೋ ಒಂದು ಇದು ಇವರೇ ಕಂಡು ಹಿಡಿದ್ರು ಮರೆಯ ಅಂಥದ್ದು ಚೈನಾದಿಲ್ಲ. ಅವರು ಅದನ್ನು ಇಂಪ್ರೂವೈಸ್ ಮಾಡ್ತಾರೆ. ಅದನ್ನಾದರೂ ನಮ್ಮ ಇಂಡಿಯನ್ಸ್ ಮಾಡ್ಬೋದಲ್ವ ಅಂತ. ಅದು ಮಾಡಲೇಬೇಕಿದೆ. ಅದು ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇಲ್ಲಿ ಜನಗಳಿಗೆ ನೀವು ಕೆಲಸ ಕೊಡಬೇಕಂತ ಹೇಳಿದ್ರೆ ಜನಗಳಿಗೆ ಸ್ಕಿಲ್ ಸೆಟ್, ಈಗ ಬರೀ ಸ್ಕಿಲ್ ಸೆಟ್ ಆಗಿಬಿಡುತ್ತೆ. ಸ್ಕಿಲ್ ಸೆಟ್ ಇಲ್ಲದ್ರೆ ವೇಸ್ಟ್ ಫೆಲೋ ಅಂತ ಆಗ್ಬಿಡ್ತಾರೆ ಅಲ್ವಾ. ಸ್ಕಿಲ್ ಸೆಟ್ ಡೆವಲಪ್ಮೆಂಟ್ ಮಾಡಲೇಬೇಕು. ಸ್ಕಿಲ್ ಸೆಟ್ ಮಾಡಬೇಕಾದ್ರೆ R&D ಮಾಡಲೇಬೇಕು ಅಲ್ವಾ. ಈಗ ನೀವು ಸಡನ್ನಾಗಿ ಯಾವುದೊಂದು ಏರ್ಕ್ರಾಫ್ಟ್ ಮಾಡೋದು ನಿಮ್ಗೆ ಆಗುತ್ತಾ? ಹೆಂಗೆ ಮಾಡ್ಬೇಕು ಅಲ್ವಾ. ಹೆಂಗೆ ಸ್ಟಾರ್ಟ್ ಮಾಡೋದೇ ಗೊತ್ತಾಗೋದಿಲ್ಲ ಅಲ್ವಾ.